ಓಂ ಶಾಂತಿ. ಡೇಟ್ ಆಗಿದೆ 2/2/1970. ಅವ್ಯಕ್ತ ಬಾಪ್ದಾದ ಮಧುಬನ. ಇವತ್ತಿನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಆತ್ಮಿಕ್ ಪಾವರ್ ಕಿ ಪರಖ್. ಆತ್ಮಿಕ್ ಪಾವರ್ ಕಿ ಪರಖ್. ನನ್ನ ಆತ್ಮನ ಶಕ್ತಿ ಏನಿದೆ ಅಂತ ಚೆಕ್ ಮಾಡ್ಕೋಬೇಕು. ನನ್ನ ಆತ್ಮನ ಶಕ್ತಿ ಏನಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಆಜ್ बाप दादा हरेक का प्रोजेक्टर शो देख रहे हैं. ಇವತ್ತು ಬಾಪ್ ದಾದಾ ಪ್ರತಿಯೊಬ್ಬ ಪ್ರೊಜೆಕ್ಟರ್ ಶೋವನ್ನು ಬಾಬಾ ನೋಡ್ತಿದ್ದಾರೆ. ಪ್ರೊಜೆಕ್ಟರ್ ಶೋ ಅಂದ್ರೇನು? ನಾವೇನಾಗಿದ್ದೀವಿ? ಪ್ರೊಜೆಕ್ಟರ್ ಏನು ಮಾಡ್ತದೆ? ಸ್ಕ್ರೀನ್ ಮೇಲೆ ಎಲ್ಲ ತೋರಿಸ್ತದಲ್ಲ. ಆಪ್ ಲೋಗ ಭೀ ಪ್ರೊಜೆಕ್ಟರ್ ರಖತೆ ಹೋ. ಇವತ್ತಿನ ದಿವಸ ಇಷ್ಟು ದಿವಸ ಏನು ಮಾಡ್ತಿದ್ರು? ಬರೀ ವಾಣಿ ಮುಖಾಂತರ ಹೇಳ್ತಿದ್ರು. ಆವಾಗೆಲ್ಲ ಇಷ್ಟು ಸುವಿಧಾ ಇರಲಿಲ್ಲ. ಇವತ್ತು ಟಿ ವಿ ಇದೆ, ಪ್ರೊಜೆಕ್ಟರ್ ಇದೆ, ಕಂಪ್ಯೂಟರ್ಸ್ ಇದ್ದಾವೆ. ಅದನ್ನೆಲ್ಲ ತಗೊಂಡು ಇಟ್ಕೊಂಡಿದ್ದೀರಲ್ಲ ನೀವು. ಬಾಬಾ ಹೇಳ್ತಾರೆ, ಪ್ರೊಜೆಕ್ಟರ್ ಕೌನ್ಸಾ ಹೇ? ಯಾವ ಪ್ರೊಜೆಕ್ಟರು ಅಂತಾರೆ ಬಾಬಾ. ಜಿಸ್ ದ್ವಾರ ಚಿತ್ರ ದೇಖ್ತೆ ಹೋ. ಪ್ರೊಜೆಕ್ಟರ್ ಅಂದ್ರೇನು? ಆ ಪ್ರೊಜೆಕ್ಟರ್ ಮುಖಾಂತರ ನಾವೇನು ಮಾಡ್ತೀವಿ? ಚಿತ್ರಗಳನ್ನು ನೋಡ್ತೀವಿ. ಹರೇಕ್ ನಯನ್ ಪ್ರೊಜೆಕ್ಟರ್ ಹೇ. ಇನ್ನೇನು ಹೇಳಿದ್ರು ಬಾಬಾ? ಪ್ರತಿಯೊಂದು ಆತ್ಮ ದರ್ಪಣ ಆಗಬೇಕು. ಹರ್ಷಿತ್ ಮುಖತ ಅಂತಂದ್ರೇನು? ನಿಮ್ಮ ಎದುರುಗಡೆ ಬಂದು ನಿಂತಾಗ ಅವರ ಮುಖ ಕಾಣಿಸ್ಬೇಕು. ಅದಕ್ಕೆ ಇಲ್ಲೇ ಹೇಳ್ತಾರೆ ಬಾಬಾ, ನಿಮ್ಮ ಪ್ರತಿಯೊಬ್ಬರ ಕಣ್ಣುಗಳು ಕೂಡ ಏನಾಗಬೇಕು? ಪ್ರೊಜೆಕ್ಟರ್ ಇರಬೇಕು ಅಂತಾರೆ ಬಾಬಾ. ಈ ಪ್ರೊಜೆಕ್ಟರ್ ದ್ವಾರ ಕೌನ್ ಸಾ ಚಿತ್ರ ದುನಿಯಾ ಕೋ ದಿಖ್ಲಾ ಸಕ್ತೆ ಹೋ? ಈ ಕಣ್ಣುಗಳ ಪ್ರೊಜೆಕ್ಟರ್ನಲ್ಲಿ ಇಡೀ ವಿಶ್ವಗೆ ಯಾವ ಚಿತ್ರವನ್ನು ನೀವು ತೋರಿಸ್ತೀರಾ ಅಂತ ಕೇಳ್ತಾರೆ ಬಾಬಾ. ವಹ ಹೈ ಸೈನ್ಸ್ ಕಿ ಶಕ್ತಿ ಕಾ ಪ್ರೊಜೆಕ್ಟರ್. ಅದು ವಿಜ್ಞಾನದ ಶಕ್ತಿಯ ಒಂದು ಪ್ರೊಜೆಕ್ಟರ್ ಆಗಿದೆ. और यह है ಈಶ್ವರೀಯ ಶಕ್ತಿ ಕಾ ಪ್ರೊಜೆಕ್ಟರ್. ಈ ಕಣ್ಣುಗಳು, ನಮ್ಮೆಲ್ಲರ ಕಣ್ಣುಗಳು ಈಶ್ವರನ ಶಕ್ತಿಯ ಪ್ರೊಜೆಕ್ಟರ್ ಆಗಿದ್ದಾವೆ ಅಂತ ಹೇಳ್ತಾರೆ ಬಾಬಾ. जितना जितना प्रोजेक्टर पावरफुल होता है उतना ही दृश्य क्लियर देखने में आता है. ಬಾಬಾ ಹೇಳ್ತಾರೆ, ಪ್ರೊಜೆಕ್ಟರ್ ಎಷ್ಟು ಪವರ್ಫುಲ್ ಆಗ್ತಾ ಹೋಗ್ತದೆ, ದೃಶ್ಯನೂ ಕೂಡ ಏನಾಗ್ತದೆ? ಕ್ಲಿಯರ್ ಕಾಣಿಸ್ತದೆ. ಈಗ ನಾವು ಫೋಟೋ ತಗೊಳ್ತಿರ್ತೀವಿ ಮೊಬೈಲ್ ಕ್ಯಾಮ್ರಾದಾಗ. ಫೋಟೋ ತಗೊಳ್ಳೋ ಮುಂದೆ ದೂರಿಂದ ತಗೊಳ್ತಿರ್ತೀವಲ್ಲ, ತಗೊಳ್ಳೋ ಮುಂದೆ ಏನು ಮಾಡ್ತೀವಿ? ಅದನ್ನು ಝೂಮ್ ಮಾಡ್ತೀವಿ, ದೊಡ್ಡದು ಮಾಡ್ತೀವಿ. ಯಾಕೆ? ಕ್ಲಿಯರ್ ಕಾಣಿಸ್ಲಿ ಅಂತ ಹೇಳಿಬಿಟ್ಟು. ಅದಕ್ಕೆ ಹೇಳ್ತಾರೆ ಬಾಬಾ, ಎಷ್ಟೆಷ್ಟು ಪ್ರೊಜೆಕ್ಟರು ಪವರ್ಫುಲ್ ಆಗಿರ್ತದೋ ಅಷ್ಟು ದೃಶ್ಯ ಏನು ಕಾಣಿಸ್ತವೆ? ಕ್ಲಿಯರ್ ಆಗಿ, ಸ್ವಚ್ಛವಾಗಿ ಕಾಣಿಸ್ತವೆ. वैसे ही तुम सभी बच्चों के यह दिव्य नेत्र जितना जितना क्लियर अर्थात रूहानियत से संपूर्ण होंगे उतना ही तुम बच्चों के नयनों द्वारा कई चित्र देख सकते हो. ಬಾಬಾ ಹೇಳ್ತಾರೆ, ಹಾಗೆ ಸೈನ್ಸ್ ಪ್ರೊಜೆಕ್ಟ್ರು ದೃಶ್ಯದಲ್ಲಿ ಕ್ಲಿಯರ್ ಕಾಣಿಸ್ತದೋ ಹಾಗೆ ನೀವು ಮಕ್ಕಳು ಕೂಡ ದಿವ್ಯ ನೇತ್ರದಿಂದ ಎಷ್ಟೆಷ್ಟು ಕ್ಲಿಯರ್ ಆಗ್ತಿರೋ, ಅರ್ಥಾತ್ ನಮ್ಮ ದಿವ್ಯ ನೇತ್ರ ಕ್ಲಿಯರ್ ಆಗೋದು ಅಂತಂದರೆ ಏನು? ರೂಹಾನಿಯತ್ ಸೇ ಸಂಪೂರ್ಣ ಹೋಂಗೆ. ನಮ್ಮ ಕಣ್ಣುಗಳಲ್ಲಿ ಏನು ಕಾಣಿಸ್ಬೇಕು? ಆತ್ಮೀಯತೆ ಕಾಣಿಸ್ಬೇಕು, ಆತ್ಮಿಕತೆ ಕಾಣಿಸ್ಬೇಕು. ಅದನ್ನು ಹೇಳ್ತಾರೆ ಬಾಬಾ. ರೂಹಾನಿಯತ್ ಸೇ ಸಂಪೂರ್ಣ ಹೋಂಗೆ. ಆತ್ಮಿಕ ಸ್ಥಿತಿಯಿಂದ ಸಂಪೂರ್ಣ ಆದ್ರಿ ಅಂತಂದರೆ ಉತನಾ ಹಿ ತುಮ್ ಬಚ್ಚೋಂಕೆ ನಯನೋ ದ್ವಾರ. ಹಾಗೆಯೇ ನೀವು ಮಕ್ಕಳ ಕಣ್ಣಿನ ಮುಖಾಂತರ ಕೈ ಚಿತ್ರ ದೇಖ್ ಸಕ್ತೆ ಹೋ. ಅನೇಕ ಚಿತ್ರಗಳನ್ನು ನೀವು ಅವ್ರಿಗೆ ತೋರಿಸ್ಬೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅವ್ರ ಐಸೆ ಹಿ ಸ್ಪಷ್ಟ ದಿಖಲಾಯಿ ದೇಂಗೆ ಜೈಸೆ ಪ್ರೊಜೆಕ್ಟರ್ ದ್ವಾರ ಸ್ಪಷ್ಟ ದಿಖಾಯಿ ದೇತೆ ಹೇ. ಎಷ್ಟು ಕ್ಲಿಯರ್ ಆಗಿ ತೋರಿಸ್ತವೆ ನಿಮ್ಮ ಕಣ್ಣುಗಳು ಅಂತಂದರೆ,
ಪ್ರೊಜೆಕ್ಟರ್ನಲ್ಲಿ ಚಿತ್ರಗಳು ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾವೋ ಹಾಗೆಯೇ ಕಾಣಿಸ್ತದೆ. ಅಂದರೆ ಕೊನೆಗೆ ಏನಾಗ್ತದೆ, ನಮ್ಮ ದೃಷ್ಟಿಯಿಂದ ಅವ್ರು ಏನೇನು ಮಾಡಿದಾರೋ ಏನೇನಿಲ್ಲ ಎಲ್ಲವೂ ಅವ್ರಿಗೆ ಸಾಕ್ಷಾತ್ಕಾರ ಆಗಕ್ಕೆ ಶುರುವಾಗ್ತದೆ. ಅನೇಕ ಚಿತ್ರಗಳು ಅವ್ರಿಗೆ ಕಾಣಿಸೋಕ್ಕೆ ಶುರುವಾಗ್ತವೆ ಅಂತ ಹೇಳ್ತಾರೆ ಬಾಬಾ. तो इन नयनों द्वारा बाप दादा और पूरी रचना के स्थूल सूक्ष्म मूल तीनों लोकों के चित्र दिखाई दे सकते हैं. ನೋಡ್ರಿ ಬಾಬಾ ಹೇಳ್ತಾರೆ, ನಾನಾತ್ಮ ಸಂಪೂರ್ಣ ಆಗಿದ್ದುಕೊಂಡು ಆತ್ಮಿಕ ಸ್ಥಿತಿನಲ್ಲಿದ್ದರೆ ನನ್ನ ಕಣ್ಣುಗಳಲ್ಲಿ ಅವರಿಗೆ ಸಾಕಾರ ಲೋಕ, ಸೂಕ್ಷ್ಮ ಲೋಕ, ಪರಂಧಾಮ ಮೂರು ಕಾಣಿಸ್ತವೆ ಅಂತ ಹೇಳ್ತಾರೆ ಬಾಬಾ. कोई भी आपके सामने आए तो सर्व साक्षात्कार तुम्हारे नयनों द्वारा कर सकते हैं. ಯಾರಾದರೂ ನಿಮ್ಮ ಎದುರುಗಡೆ ಬಂದರೆ ನಿಮ್ಮ ಕಣ್ಣುಗಳನ್ನು ನೋಡಿದ ತಕ್ಷಣ ಅವ್ರಿಗೆ ಎಲ್ಲ ರೀತಿಯ ಸಾಕ್ಷಾತ್ಕಾರಗಳು ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಜಿತನಿ ಜಿತನಿ ಲೈಟ್ ತೇಜ್ ಹೋಗಿ ಉತನಾ ಚಿತ್ರ ಕ್ಲಿಯರ್. ಎಷ್ಟೆಷ್ಟು ಲೈಟು ಪ್ರಕಾಶ ತೀವ್ರವಾಗಿರ್ತದೋ ಅಷ್ಟು ಚಿತ್ರ ಏನಾಗ್ತದೆ, ಕ್ಲಿಯರ್ ಆಗಿರ್ತದೆ. ಈ ಮೊಬೈಲ್ನಲ್ಲಿ ಇಷ್ಟು ಅಕ್ಷರಗಳು ಚಿತ್ರಗಳು ಕ್ಲಿಯರ್ ಯಾಕೆ ಕಾಣಿಸ್ತವೆ? ಆ ಅಕ್ಷರಗಳ ಹಿಂದೆ ಏನದ, ಪ್ರಕಾಶ ಅದ. ಆ ಪ್ರಕಾಶ ಇರೋದ್ರಿಂದ ಏನು ಕಾಣಿಸ್ತದೆ, ಕ್ಲಿಯರ್ ಕಾಣಿಸ್ತದೆ. ಅಷ್ಟು ಬಾಬಾ ಹೇಳ್ತಾರೆ, ನಾವು ಆತ್ಮಗಳು ಏನಾಗಬೇಕು ಈಗ ಏಕ್ದಮ್ ಸ್ವಚ್ಛ ಮತ್ತು ಕ್ಲಿಯರ್ ಆಗಿದ್ದರೆ ಅವರಿಗೆ ಎಲ್ಲವೂ ನಮ್ಮ ಕಣ್ಣುಗಳಲ್ಲಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಬಲ್ಬ್ ಪವರ್ಫುಲ್ ಕಿತ್ನಾ ಹೇ ವಹ ಫಿರ್ ಬಾಪ್ ದಾದಾ ಕೇಸೆ ದೇಖ್ತೆ ಹೇ ಮಾಲೂಮ್ ಹೇ. ಬಾಬಾ ಹೇಳ್ತಾರೆ, ಬಲ್ಬು ಬಹಳಷ್ಟು ಎಷ್ಟು ಪವರ್ಫುಲ್ ಇದೆ, ಅದು ಮತ್ತೆ ಬಾಪ್ ದಾದಾಗೆ ಹೇಗೆ ಕಾಣಿಸ್ತದೆ ಅಂತ ನಿಮಗೆ ಗೊತ್ತಿದೆಯಾ ಅಂತಾರೆ ಬಾಬಾ. ಅಪನಾ ಬಲ್ಬ್ ದೇಖಾ ಹೇ ಕಿ ಕಿತನೆ ಪವರ್ ಕಾ ಹೇ. ನಾನಾತ್ಮ ಬಲ್ಬ್. ಇವತ್ತು ಬಾಬಾ ಆತ್ಮನನ್ನು ಎದಕ್ಕೆ ಹೋಲಿಸಿದ್ದಾರೆ? ಬಲ್ಬ್. ಎದಕ್ಕೆ ಕಂಪ್ಯಾರಿಸನ್ ಮಾಡ್ತಾರೆ ನೋಡಿ ಬಾಬಾ. ದೀಪಕ್ ಅಂತ ಹೇಳ್ತಾರೆ, ನಕ್ಷತ್ರ ಅಂತ ಹೇಳ್ತಾರೆ, ಬಿಂದು ಅಂತ ಹೇಳ್ತಾರೆ. ಇವತ್ತೇನು ಹೇಳ್ತಿದ್ದಾರೆ ಬಾಬಾ? ಬಲ್ಬ್ ಅಂತ ಹೇಳ್ತಾರೆ. ಎಷ್ಟೆಷ್ಟು ಬಲ್ಬ್ ಪವರ್ಫುಲ್ ಆಗಿರ್ತದೋ ಅದರಲ್ಲಿ ಏನೇನು ಕಾಣಿಸ್ಬೋದು ಅಂತಾರೆ ಬಾಬಾ. ಹರ್ ಏಕ್ನೆ ಅಪ್ನೆ ಬಲ್ಬ್ ಕಿ ಪವರ್ ದೇಖಿ ಹೇ. ನೀವು ನಿಮ್ಮ ಬಲ್ಬಿನ ಶಕ್ತಿ ಗೊತ್ತಾ? ಅದಕ್ಕೆ ಮೇಲೇನು ಹೇಳಿದ್ರು ಬಾಬಾ? ಆತ್ಮನ ಪವರ್ ಪರಖ್ ಮಾಡ್ಕೊಳ್ಳೋದು. ಇವತ್ತು ನಾವು ನನ್ನ ಆತ್ಮ ಎಷ್ಟು ಶಕ್ತಿಶಾಲಿ ಅದೀನಿ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ಸಮಜ್ತೆ ಹೇ ಹಮ್ ಅಪ್ನಿ ಲೈಟ್ ಕಿ ಪರ್ಸೆಂಟೇಜ್ ಕೋ ಜಾನ್ತೆ ಹೇ ಕಿ ಹಮಾರ ಬಲ್ಬ್ ಕಿಸ್ ಪ್ರಕಾರ ಕಾ ಹೇ. ಯಾರು ನೀವು ತಿಳ್ಕೊಂಡಿದ್ದೀರೋ ತಮ್ಮ ಲೈಟ್ ಪ್ರಕಾಶ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ತಿಳ್ಕೊಂಡಿದ್ದೀರೇನು, ನಮ್ಮ ಬಲ್ಬ್ ಯಾವ ಪ್ರಕಾರದ ಬಲ್ಬ್ ಇದೆ. ಇವತ್ತು ಜಗತ್ತಿನಲ್ಲಿ ಎಷ್ಟೆಷ್ಟು ವಿಧದ ಬಲ್ಬ್ಗಳಿದಾವಲ್ಲ. ಇವತ್ತು ಟ್ಯೂಬ್ಲೈಟ್, ಅವಾಗೆಲ್ಲ ಟ್ಯೂಬ್ಲೈಟ್ ಭಾರಿ ಫೇಮಸ್. ಯಾರ ಮನೆ ಟ್ಯೂಬ್ಲೈಟ್ ಐತೆ ಅಂದ್ರೆ ಅವ್ರು ಭಾರಿ ಅಂತಿದ್ದರು. ಸಣ್ಣ ಬಲ್ಬ್ ಬಂತು, 60 ವ್ಯಾಟ್ ಬಂತು, 100 ವ್ಯಾಟ್ ಬಂತು, ಟ್ಯೂಬ್ಲೈಟ್ ಬಂತು. ಇವತ್ತೆಲ್ಲ ಹೋಗಿ ಏನು ಬಂದಿದ್ದಾವೆ, LED ಬಲ್ಬ್ ಅಂತ ಬಂದಿದ್ದಾವೆ. ಹಾಗೆ ಏನದೆ ಬಾಬಾ ಕೇಳ್ತಾರೆ, ನಿಮ್ಮ ಬಲ್ಬು ಯಾವ ಪ್ರಕಾರದ್ದು ಅಂತ ಕೇಳ್ತಾರೆ ಬಾಬಾ. ವಹ ಹಾತ್ ಉಠಾಯೆ, ಕೈ ಎತ್ತಿ. ಹಮಾರಿ ಆತ್ಮ ಕಿತನಿ ಪವರ್ಫುಲ್ ಹೇ ಇಸ್ಕಿ ಪರಖ್ ಕಿಸ್ ಆಧಾರ ಪರ್ ಕರ್ ಸಕ್ತೆ ಹೋ. ನಾನಾತ್ಮ ಬಲ್ಬ್ ಎಷ್ಟು ಪವರ್ಫುಲ್ ಇದ್ದೀನಿ ಅನ್ನೋದು ಎದರ ಆಧಾರದ ಮೇಲೆ ಚೆಕ್ ಮಾಡ್ಕೋತೀರಾ ಅಂತ ಕೇಳ್ತಾರೆ ಬಾಬಾ. ಚಾರ್ಟ್ ಸೇ ಅಂತ ಹೇಳ್ತಾರೆ ಬಾಬಾ. ನೀವು ಇಡೀ ದಿನ ಪುರುಷಾರ್ಥ ಏನು ಮಾಡ್ತೀರಿ ಅದರ ಚಾರ್ಟ್ದಿಂದ. ವಹ ಭೀ ಟೋಟಲ್ ಬಾತ್ ಹೋ ಗೈ, ಕೌನ್ ಸಿ ಬಾತ್ ಸೇ ಅಪನಿ ಪರಖ್ ಕರ್ ಸಕ್ತೆ ಹೋ. ಯಾವ ಮಾತಿನಿಂದ ನೀವು ಆತ್ಮ ಬಲ್ಬು ಎಷ್ಟು ಪವರ್ಫುಲ್ ಇದೆಯಲ್ಲ ಅನ್ನೋದು ಚೆಕ್ ಮಾಡ್ಕೊಳ್ತೀರಾ. ಲೈಟ್ ಮೇ ವಿಶೇಷತಾ ಕ್ಯಾ ಹೋತಿ ಹೇ. ಲೈಟ್ನಲ್ಲಿ ಏನು ವಿಶೇಷತೆ ಇರ್ತದೆ? ಉನ್ಮೇ ವಿಶೇಷ ಗುಣ ಯಹ ಹೋತಾ ಹೇ ಜೋ ಚೀಸ್ ಜೈಸಿ ಹೇ ವೈಸೆ ಹಿ ಸ್ಪಷ್ಟ ದೇಖನೆ ಮೇ ಆತಿ ಹೇ. ಲೈಟ್ ಯಾಕೆ ಹಾಕ್ತಾರೆ? ಪ್ರಕಾಶ ಯಾಕೆ ಬೇಕು ನಮಗೆ? ಪ್ರಕಾಶ ಇಲ್ಲ ಅಂತಂದರೆ ಯಾವ ವಸ್ತುಗಳು ಕಾಣಿಸೋದಿಲ್ಲ. ಪ್ರಕಾಶ ಕಡಿಮೆ ಇತ್ತು ಅಂತಂದರೆ ಆ ವಸ್ತು ಏನು ಕಾಣಿಸ್ತದೆ?
ಮಸಕ್ ಕಾಣಿಸುತ್ತೆ. ಪ್ರಕಾಶ ತೀವ್ರ ಆಗಿತ್ತು ಅಂದರೆ ಆ ವಸ್ತು ಏನಿದೆಯೋ ಹೆಂಗಿದೆಯೋ ಅದು ಸ್ಪಷ್ಟವಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. अंधियारे में जो जैसी वस्तु है वैसे देखने में नहीं आती है. ಕತ್ಲಿತ್ತು ಅಂತಂದರೆ ವಸ್ತುಗಳು ಸರಿಯಾಗಿ ಅವು ಹೆಂಗಿದಾವೋ ಹಾಗೆ ಕಾಣಿಸೋದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, तो लाइट का विशेष गुण है अस्पष्ट को स्पष्ट करना. ಪ್ರಕಾಶದ ವಿಶೇಷತೆಯ ಗುಣ ಏನು? ಅಸ್ಪಷ್ಟ ಇದ್ದುದನ್ನು ಸ್ಪಷ್ಟವಾಗಿ ಕಾಣಿಸೋದು. इस रीति से अपनी लाइट की परसेंटेज परखने का तरीका यही है. ಈ ವಿಧಿಯಿಂದ ತಾವು ಆತ್ಮನ ಪ್ರಕಾಶ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. एक तो अपने पुरुषार्थ का मार्ग स्पष्ट होगा, अर्थात ಲೈನ್ ಕ್ಲಿಯರ್ देखने में आएगी. ಏನೇನು ಸ್ಪಷ್ಟತೆ ಆಗ್ತದೆ? ನಾನಾತ್ಮ ಸ್ಪಷ್ಟವಾಗಿದ್ದರೆ ನನ್ನ ಪುರುಷಾರ್ಥ ಎಲ್ಲಿಗಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. दूसरी बात, अपना भविष्य स्टूडेंट्स भी देखने में आएगा. ಇನ್ನು ಎರಡೇ ಮಾತು ಏನಂತಂದರೆ ನಮ್ಮ ಭವಿಷ್ಯ ಏನಿದೆ ಅಂತ ಗೊತ್ತಾಗ್ತದೆ. तीसरी बात, उन्होंने की सर्विस करते हो तो जितनी खुद की रोशनी पावरफुल होगी उन्हों को भी इतना ही सहज और स्पष्ट मार्ग दिखा सकेंगे. ಬಾಬಾ ಹೇಳ್ತಾರೆ ಏನು ಅಂತಂದರೆ, ನಮ್ಮದು ಪ್ರಕಾಶ ಪವರ್ಫುಲ್ ಆಗಿತ್ತು ಅಂತಂದರೆ ನನ್ನ ಪುರುಷಾರ್ಥನೂ ಗೊತ್ತಾಗ್ತದೆ ಎಷ್ಟಿದೆ ಅಂತ. ಆಮೇಲೆ ಇನ್ನೊಬ್ಬರೂ ಎಲ್ಲಿಗಿದ್ದಾರೆ ಅವ್ರಿಗೆ ನಾವು ಸ್ಪಷ್ಟವಾದ ಮಾರ್ಗವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ವಹ ಭೀ ಸಹಜ್ ಹಿ ಅಪನೇ ಪುರುಷಾರ್ಥ ಮೇ ಚಲ್ ಪಡೇಗಾ. ಅವರು ಕೂಡ ಏನು ಮಾಡ್ತಾರೆ, ಅವ್ರದ್ದು ಪುರುಷಾರ್ಥ ಎಷ್ಟಿದೆ ಅಂತ ಗೊತ್ತಾಗಿ ಅವರು ಏನು ಮಾಡ್ತಾರೆ, ಪುರುಷಾರ್ಥ ಇನ್ನೂ ಎಷ್ಟು ಮಾಡಬೇಕು ಅಂತ ಅವ್ರಿಗೂ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अगर मार्ग स्पष्ट नहीं होता है तो अपनी लाइट की परसेंटेज की कमी है. ಒಂದು ಸಲ ಆಗ್ತಿರ್ತದೆ ನೋಡ್ರಿ ಜೀವನದಲ್ಲಿ, ಏನೆಲ್ಲ ಮಾಡ್ತಿರ್ತೀವಿ, ಏನೇ ಪರಿಸ್ಥಿತಿ ಬಂದ ಕೂಡಲೇ ನಮ್ಗೆ ಯಾವ ಕಡೆನೂ ದಾರಿನೇ ಕಾಣೋದಿಲ್ಲ, ಮಾರ್ಗನೇ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ, ನಿಮ್ಮದು ಆತ್ಮನ ಪ್ರಕಾಶದ ಪರ್ಸೆಂಟೇಜ್ ಏನಿದೆ ಬಹಳಷ್ಟು ಕಡಿಮೆ ಇದೆ, ಅದಕ್ಕೆ ನಿಮಗೆ ಯಾವ ಮಾರ್ಗನೂ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಕೈ ಖುದ್ ಕಭಿ ಕದಂ ಕದಂ ಪರ್ ಠೋಕರ್ ಖಾತೆ ಹೇ ಹೇಳ್ತಾರೆ ಬಾಬಾ. ಇನ್ನು ಕೆಲವರು ಹೆಜ್ಜೆ ಹೆಜ್ಜೆಗೂ ಏನು ಮಾಡ್ತಾರೆ, ಠೋಕರ್ ಖಾತೆ ಅಂತಂದರೆ ತಪ್ಪಿ ಬಿಡ್ತಾರೆ. ಸೀದಾ ಹೋಗ್ತಿರೋರು ಏನಂತಾರೋ ಹಾದಿ ತಪ್ತಾರಂತಾರಲ್ಲ, ಹಂಗಾಗ್ಬಿಡ್ತದೆ ಅಂತ ಹೇಳ್ತಾರೆ. ಠೋಕರ್ ಖಾತೆ ಅಂತಂದರೆ ಅವ್ರು ಉನ್ಕಿ ರಚನಾ ಭೀ ಐಸಿ ಹೋತಿ ಹೈ. ನಾವೇ ತಪ್ಪು ಮಾಡ್ತಿದ್ವಿ ಅಂತಂದರೆ ನಮ್ಮ ರಚನೆಗಳು ಕೂಡ ಏನಾಗ್ತವೆ, ಅವು ಹಾಗೆ ಆಗ್ತವೆ ಅಂತಾರೆ ಬಾಬಾ. ಉನ್ಕಿ ರಚನಾ ಭೀ ಐಸಿ ಹೋತಿ ಹೈ. ಅಭಿ आप एक एक मास्टर रचयिता हो तो मास्टर रचयिता अपनी रचना से भी अपनी पावर को परख सकते हैं. ಬಾಬಾ ಸರ್ವಶಕ್ತಿಮಾನ್ ಆದರೆ ನಾವು ಮಾಸ್ಟರ್ ಸರ್ವಶಕ್ತಿವಾನ್. ಬಾಬಾ ರಚಯಿತ, ನಾವು ಕೂಡ ಮಾಸ್ಟರ್ ರಚಯಿತ. ನಾವು ಅನೇಕ ಆತ್ಮಗಳನ್ನು ರಚನೆ ಮಾಡ್ತೀವಿ, ಇಲ್ಲಿ ಬರೋಕ್ಕೆ ಕರ್ಕೊಂಡು ಬರ್ತೀವಿ. ಅವರು ಇಲ್ಲಿ ಬರಲಿಕ್ಕೆ ನಾವು ನಿಮಿತ್ತ ಆಗಿರ್ತೀವಲ್ಲ, ಅವರೆಲ್ಲ ಏನು ನಮ್ಮ ರಚನೆಗಳು. ಇಲ್ಲಿ ನಮ್ಮದು ಏನಾರ ತಪ್ಪಾಗ್ತಿತ್ತು ಅಂತಂದರೆ ನಮ್ಮ ರಚನೆಗಳು ಕೂಡ ಏನು ಮಾಡೋಕ್ಕೆ ಶುರು ಮಾಡ್ತಾರೆ, ತಪ್ಪು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸಾ ಬೀಜ ಹೋತಾ ಹೈ ವೈಸಾ ಹಿ ಫಲ್ ನಿಕಲ್ತಾ ಹೈ. ಮಾಸ್ಟರ್ ರಚಯಿತ ಅಂದರೆ ನಾನು ಬೀಜ, ನನ್ನ ಬೀಜದಿಂದ ಹುಟ್ಕೊಂಡಿರ್ತಕ್ಕಂಥ ರಚನೆಗಳು. ನಾನು ಬೀಜ ಬಿತ್ತಿದಾಗ ನನ್ನಿಂದ ಏನು ಶುರು ಆಗ್ತದೆ, ಎಲೆಗಳು ಬರ್ತವೆ. ನನ್ನ ರಚನೆ ಅಲ್ಲ ಅದು ಎಲೆ. ನಾನು ಬೀಜ ಹೆಂಗಿರ್ತೀನೋ ನನ್ನ ಎಲೆಗಳೂ ಹಾಗೆ ಇರ್ತವೆ. ಅದಕ್ಕೆ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸಾ ಬೀಜ ಹೋತಾ ಹೈ ವೈಸಾ ಹಿ ಫಲ್ ನಿಕಲ್ತಾ ಹೈ. ಅಂಥದ್ದೇ
ಹಣ್ಣು ಹೊರಗಡೆ ಬರೋದು. ಇವತ್ತು ನಾವೆಲ್ಲ ನೋಡ್ತಿದ್ದೀವಲ್ಲ, ಅವಾಗೆಲ್ಲ ಜೋಳ, ಗೋಧಿ ಎಲ್ಲ ಎಷ್ಟು ಪವರ್ಫುಲ್ ಆಗಿತ್ತು. ಯಾಕೆ? ಬೀಜ ಪವರ್ಫುಲ್ ಇರ್ತಿತ್ತು. ಇವತ್ತು ಎಲ್ಲ ಏನು ಮಾಡ್ತಿದ್ದಾರೆ? ಹೈಬ್ರಿಡ್ ಬೀಜಗಳೆಲ್ಲ ಇವತ್ತೆಲ್ಲ ಹೈಬ್ರಿಡ್ ಬೀಜಗಳನ್ನು ಯಾಕೆ ಬಿತ್ತಲಿಕ್ಕತ್ರು? ಇಳುವರಿ ಜಾಸ್ತಿ ಬರಬೇಕು, ಜನಸಂಖ್ಯೆ ಜಾಸ್ತಿ ಆಯಿತು, ರೊಕ್ಕ ಜಾಸ್ತಿ ಬರಬೇಕು. ಎಲ್ಲಿ ಕ್ವಾಂಟಿಟಿ ಹೆಚ್ಚು ಬೇಕು ಅಂತ ಇಚ್ಛೆ ಪಡ್ತೀವೋ ಅಲ್ಲಿ ಕ್ವಾಲಿಟಿ ಏನಾಗ್ಬಿಡ್ತದೆ, ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡ್ತೀವಿ. ಇವತ್ತು ನೋಡ್ರಿ, ಯಾವುದರಲ್ಲಿನೂ ರುಚಿ ಇಲ್ಲ. ರುಚಿ ಇಲ್ಲಂತಲೇ ಏನು ಮಾಡ್ತಿದ್ವಿ ನಾವು? ರುಚಿ ಆಗಲಿ ಅಂತ ಉಪ್ಪು ಹಾಕ್ತೀವಿ, ಸಕ್ಕರೆ ಹಾಕ್ತೀವಿ, ಖಾರ ಹಾಕ್ತೀವಿ, ಎಷ್ಟೆಷ್ಟೋ ಮಸಾಲೆ ಹಾಕ್ತೀವಿ. ಇವತ್ತು ಅಷ್ಟೆಲ್ಲ ಹಾಕಿದ್ರೂ ಏನಾಗ್ತಿಲ್ಲ. ಸತ್ಯುಗದಲ್ಲಿ ಏನಿರ್ತದೆ? ಯಾವುದಕ್ಕೂ ಏನು ಬೆರೆಸೋ ಹಾಗಿಲ್ಲ. ಅಲ್ಲಿ ಏನು ಸಿಗ್ತದೋ ಅಪ್ಪುಟಾಗಿ ಏನು ಸಿಗೋದಿರ್ತದೆ. ಯಾಕಂದರೆ ಪ್ರತಿಯೊಂದು ಆಹಾರದ ತನ್ನದೇ ಆದಂಥ ಒಂದು ರುಚಿಯನ್ನು ಹೊಂದಿರ್ತದಲ್ಲಿ. ಯಾವುದೂ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಅಲ್ಲೇ ಇರುವುದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಬಾಬಾ, ನೀವು ಬೀಜ ಹೇಗೋ ಫಲನೂ ಹಾಗೆ ಬರ್ತದೆ. फल निकलेंगे लेकिन स्वीकार करने योग्य नहीं होते हैं. ಸರಿಯಾದಂಥ ಹಣ್ಣು ಇರಲಿಲ್ಲ ಅಂದರೆ ಅದು ಸ್ವೀಕಾರ ಮಾಡಲಿಕ್ಕೆ ಆಗ್ತದೇನು? ಆಗೋದಿಲ್ಲಲ್ಲ. जो बहुत सुंदर व खुशबूदार होंगे, जो फल अच्छा होगा उनको ही खरीद करेंगे ना. ಯಾವ ಹೂವು ಸುಂದರವಾಗಿದೆಯೋ, ಯಾವ ಹೂವು ಹೆಚ್ಚು ಸುಗಂಧ ಭರಿತವಾಗಿದೆಯೋ, ಯಾವ ಹಣ್ಣು ಒಳ್ಳೆಯದಿದೆಯೋ ಅದನ್ನು ಮಾತ್ರ ಏನು ಮಾಡ್ತಾರೆ? ಖರೀದಿ ಮಾಡ್ತಾರೆ. अगर बीज ही पावरफुल नहीं होता तो रचना भी जो पैदा होती है वह स्वीकार करने योग्य नहीं होती है. ಆ ಬೀಜ ಸಾಧಾರಣ ಇರ್ತದೆ, ಫಲನೂ ಬರ್ತದೆ, ಆದರೆ ಅದು ಸ್ವೀಕಾರ ಮಾಡೋಕ್ಕೆ ಯೋಗ್ಯ ಆಗೋದಿಲ್ಲ ಅಂತಾರೆ ಬಾಬಾ. अगर बीज ही पावरफुल नहीं होता है तो रचना भी जो पैदा होती है वह स्वीकार करने योग्य नहीं होती. इसलिए अपनी लाइट की परसेंटेज को बढ़ाओ. ಅದಕ್ಕಾಗಿ ನಾನಾತ್ಮ ಬಲ್ಬನ ಪ್ರಕಾಶ ಏನು ಮಾಡಬೇಕು? ಹೆಚ್ಚು ಮಾಡ್ತಾ ಹೋಗಬೇಕು. दिन प्रतिदिन सभी के मस्तक और नयन ऐसे ही सर्विस करे जैसे आपका प्रोजेक्टर शो सर्विस करता है. ಎಷ್ಟು ನಮ್ಮದು ಪುರುಷಾರ್ಥ ಇರಬೇಕು ಅಂತಂದರೆ, ಇಷ್ಟು ದಿವಸ ಏನು ಹೇಳಿದ್ರು ಬಾಬಾ? ನಿಮ್ಮ ಹರ್ಷಿತ ಮುಖನೇ ಸೇವೆ ಮಾಡ್ತದೆ ಅಂತ ಹೇಳಿದರು. ಇವತ್ತೇನು ಹೇಳ್ತಾರೆ ಬಾಬಾ? ನಿಮ್ಮ ಕಣ್ಣುಗಳು ಅಂತ ಹೇಳ್ತಾರೆ ಬಾಬಾ. ನಿಮ್ಮ ಕಣ್ಣುಗಳು ಸರ್ವಿಸ್ ಮಾಡಬೇಕು, ನಿಮ್ಮ ಕಣ್ಣುಗಳೇ ಪ್ರೊಜೆಕ್ಟರ್ ಆಗಬೇಕು ಅಂತಾರೆ ಬಾಬಾ. कोई भी सामने आएंगे वह चित्र आपके नयनों में देखेंगे. ಯಾರಾದರೂ ಎದುರುಗಡೆ ಬಂದರೆ ಅವರು ತಮ್ಮ ಚಿತ್ರ, ಪರಂಧಾಮ್ ಬಾಬಾಂದು ಎಲ್ಲ ಚಿತ್ರ ನಿಮ್ಮ ಕಣ್ಣುಗಳಿಂದ ಕಾಣಿಸಬೇಕು. ನಯನ್ ದೇಖ್ತೆ ಹಿ ಬುದ್ಧಿಯೋಗ ದ್ವಾರ ಅನೇಕ ಸಾಕ್ಷಾತ್ಕಾರ ಹೋಂಗೆ. ನಮ್ಮ ಕಣ್ಣುಗಳನ್ನು ನೋಡ್ತಾ ನೋಡ್ತಾ ಅವರ ಬುದ್ಧಿನಲ್ಲಿ ಏನಾಗಬೇಕು? ಸಾಕ್ಷಾತ್ಕಾರ ಆಗಿಬಿಡ್ತದೆ. ಐಸೇ ಸಾಕ್ಷಾತ್ಕಾರ ಮೂರ್ತ ಅಪನೆ ಕೋ ಬನಾನಾ ಹೈ. ಇಂಥ ಸಾಕ್ಷಾತ್ಕಾರ ಮೂರ್ತ ತಮ್ಮನ್ನು ತಾವು ಮಾಡಿಕೊಳ್ಬೇಕು. ಲೇಕಿನ್ ಸಾಕ್ಷಾತ್ಕಾರ ಮೂರ್ತ ವಹ ಬನ್ ಸಕೆಂಗೆ ಜೋ ಸದೈವ ಸಾಕ್ಷಿ ಕಿ ಸ್ಥಿತಿ ಮೇ ಸ್ಥಿತ ಹೋಂಗೆ. ಅದ್ರ ಬಾಬಾ ಹೇಳ್ತಾರೆ, ಯಾರು ಸಾಕ್ಷಾತ್ಕಾರ ಮೂರ್ತ ಆಗ್ತಾರಂತಂದರೆ ಯಾವಾಗಲೂ ಅವರು ಎಲ್ಲವನ್ನ ಏನು ನೋಡ್ಬೇಕಂತ ಹೇಳ್ತಾರೆ ಬಾಬಾ? ಸಾಕ್ಷಿಯಾಗಿ ನೋಡಬೇಕು, ಸಾಕ್ಷಿ ಸ್ಥಿತಿನಲ್ಲಿ ಸ್ಥಿತ ಆಗಬೇಕು. ಉನ್ಕೆ ನಯನ್ ಪ್ರೊಜೆಕ್ಟರ್ ಕಾ ಕಾಮ್ ಕರೆಂಗೆ. ಆವಾಗ ಅವರ ಕಣ್ಣುಗಳು ಪ್ರೊಜೆಕ್ಟರ್ ಕೆಲಸ ಮಾಡ್ತವೆ. ಉನ್ಕಾ ಮಸ್ತಕ್ ಸದೈವ್ ಚಮಕ್ತಾ ಹುವಾ ದಿಖಾಯಿ ಪಡೇಗಾ. ಅವ್ರ ಮಸ್ತಕ್ ಹೇಳ್ತೀವಲ್ಲ ನಾವು, ಯಾರನ್ನು ನೋಡಿದ ಕೂಡಲೇ ಅವ್ರ ಹಣಿನಲ್ಲಿ ಹೊಳಪು ಕಾಣಿಸ್ತೈತೆ ನೋಡ್ರಿ ಅಂತ ಹೇಳ್ತಿರ್ತೀವಿ. ಹಂಗೆ ಕಾಣಿಸೋಕ್ಕೆ ಶುರು ಮಾಡ್ತಾರೆ. ಹೋಲಿ ಕೆ ಬಾದ್ ಸಾಂಗ್ ಬನಾತೆ ಹೇನ. ಹೋಲಿ ಆಡಿದ್ಮೇಲೆ ಏನು ಮಾಡ್ತಾರೆ? ಹೋಲಿ ಅಂದರೆ ಕಾಮನ ಸುಟ್ಟ ನಂತರ ಏನು ಮಾಡ್ತಾರೆ? ಹಾಡ ಹಾಕ್ತಾರೆ, ಕುಣಿತಾರೆ, ಖುಷಿ ಪಡ್ತಾರೆ. ದೇವತಾओं ಸಜಾಕರ್ ಮಸ್ತಕ್ ಮೇ ಬಲ್ಬ್ ಜಲಾತೆ ಹೇ. ದೇವತೆಗಳನ್ನು ಅಲಂಕಾರ ಮಾಡಿ
ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಹೊಳಿತಕ್ಕಂಥ ಒಂದು ಏನೇನೋ ಹಚ್ತಾರೆ, ಸ್ಟಾರ್ ಹಚ್ತಾರೋ ಏನೇನೋ ರೇಡಿಯಂ ಹಚ್ತಾರೆ ಪ್ರಕಾಶ ಬರಲಿ ಅಂತ. यह सॉन्ग क्यों बनाते हैं, यह किस समय का प्रैक्टिकल रूप है. इस समय ಬಾಬಾ ಹೇಳ್ತಾರೆ ಈ ಸಾಂಗ್ ಯಾಕೆ ಮಾಡ್ತಾರೆ, ಯಾವ ಸಮಯದ ಪ್ರಾಕ್ಟಿಕಲ್ ರೂಪ ಅಂತ ಕೇಳ್ತಾರೆ ಬಾಬಾ. ಅದು ನೀವು ಆತ್ಮಗಳ ಈ ಸಮಯದಲ್ಲಿ ನೀವು ಆತ್ಮನ ಬಲ್ಬ್ ಏನು ಪ್ರಕಾಶ ಇದೆಯಲ್ಲ ಅದು ಡೆಕೋರೇಷನ್ ಮಾಡ್ತಾರಲ್ಲ, ಎಲ್ಲ ಡೆಕೋರೇಷನ್ ಮಾಡಿ ಒಂದು ಬಲ್ಬ್ ಇಳಿಬಿಡ್ತಾರೆ ನೋಡ್ರಿ. ಆ ಬಲ್ಬ್ ಎಲ್ಲಿ ಬಿಡ್ತಾರೆ, ಇಲ್ಲಿ ಹಡಿವಲ್ಲಿ ಬರುವ ಹಾಗೆ ಬಲ್ಬ್ ಇಳಿಬಿಡ್ತೀರಲ್ಲ, ನೀವೆಲ್ಲ ಪೂಜೆ ಮಾಡಿ ಗೊತ್ತಿತ್ತು. ಅದು ಯಾರು ಯಾದ್ಗಾರ ಅಂತಾರೆ ಬಾಬಾ, ನಾವು ಆತ್ಮಗಳ ಯಾದ್ಗಾರ. ಈ ಸಮಯದಲ್ಲಿ ನಾವು ಆತ್ಮ ಎಷ್ಟು ಪ್ರಕಾಶಮಾನವಾಗಿ ಬೆಳಿತೀವೋ ಅದು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. जो फिर आपके यादगार बनाते आते हैं तो एक एक के मस्तक में लाइट देखने में आए. ಒಬ್ಬೊಬ್ಬರ ಮಸ್ತಕದಲ್ಲಿ ಪ್ರಕಾಶ ಹೆಚ್ಚಾಗಬೇಕು ಅಂತ ಹೇಳ್ತಾರೆ ಬಾಬಾ. ರೂಪ आपको बहुत मदद देगी, कोई किस भी ವೃತ್ತಿ ವಾಲ ಆಪ್ಕೆ ಸಾಮನೆ ಆಯೆಂಗೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಆತ್ಮನನ್ನು ಎಷ್ಟು ಪ್ರಕಾಶಮಾನವಾಗಿ ಬೆಳಗಿಸ್ಕೋತೀರೋ ನಿಮ್ಮ ಎದುರುಗಡೆ ಎಂಥ ವೃತ್ತಿ ಇರ್ತಕ್ಕಂಥ ಆತ್ಮ ಎದುರುಗಡೆ ಬರಲಿ, ಆ ಆತ್ಮ ಏನಾಗಬೇಕು, ತಣ್ಣಗಾಗಲೇಬೇಕದು ಅಂತಾರೆ ಬಾಬಾ. ಎಂಥ ಒಂದು ಘಟಕ ಇರಲಿ ಆತ. ಅದನ್ನೇ ಬುದ್ಧನ ನೋಡ್ತೀವಲ್ಲ, ಅಂಗುಲಿಮಾಲನ ಕಥೆ ಕೇಳಿದ್ದೀವಲ್ಲ ನಾವೆಲ್ಲರೂ. ಅಂಗುಲಿಮಾಲ ಏನು ಮಾಡ್ತಾನೆ, ಕಾಡಿನಲ್ಲಿ ರುಂಡಗಳನ್ನು ಕಡಿದು ಕೊಳ್ಳಗೆ ಹಾಕ್ಕೊಂಡು ಜಿಗಿದಾಡ್ತಿರ್ತಾನವ. ಅದರಲ್ಲಿ ಖುಷಿ ಪಡ್ತಿರ್ತಾನವ ಅಂಗುಲಿಮಾಲ. ಒಂದು ಸಾರ್ತಿ ಹಿಂಗೆ ಬುದ್ಧ ಕಾಡಿನಲ್ಲಿ ಹೋಗಬೇಕಾದ್ರೆ ಕಾಣಿಸ್ತಾನವ. ಅವ್ರ ಶಿಷ್ಯರೆಲ್ಲ ಬೇಡ ಹೋಗಬೇಡ, ಅವನ ಎದುರುಗಡೆ ಹೋಗಬೇಡ ಅಂತಂದ್ರೂ ಕೂಡ ಬುದ್ಧ ಏನು ಮಾಡ್ತಾನೆ, ಎದುರುಗಡೆ ಹೋಗ್ತಿರ್ತಾನೆ. ಅವ ಇನ್ನಿಷ್ಟು ಖುಷಿ ಆಗ್ತದೆ ಅಂಗುಲಿಮಾಲ, ಮತ್ತೊಂದು ನನಗೆ ಸಿಕ್ತು, ಮತ್ತೊಂದು ರುಂಡ ಸಿಕ್ತು ಅಂಥೇಳಿ ಜಿಗಿದಾಡ್ತಿರ್ತಾನೆ. ಇನ್ನೇನು ಕತ್ತರಿಸ್ಲಿಕ್ಕೆ ಹೋಗಬೇಕು ಅಂತಿರ್ತಾನೆ. ಆ ಬುದ್ಧನ ಕಣ್ಣುಗಳಲ್ಲಿಯ ಪ್ರೇಮ ಅವನನ್ನು ಏನು ಮಾಡಿಬಿಡ್ತದೆ, ತಣ್ಣಗೆ ಮಾಡಿಬಿಡ್ತದೆ. ಕೆಳಗೆ ಕೂತ್ಬಿಡ್ತಾನವ. ಕೂತೇನು ಮಾಡ್ತಾನೆ, ಕ್ಷಮೆ ಕೇಳ್ತಾನೆ. ಇದೆಯಲ್ಲ ಬಾಬಾ ಹೇಳೋದು, ನಿಮ್ಮ ಕಣ್ಣುಗಳಲ್ಲಿ ಅವ ಅಂದ್ರೇನು, ಅವನು ಆತ್ಮನು. ಆ ಆತ್ಮನು ಶೀತಲ. ಒರಿಜಿನಲಿ ಎಲ್ಲ ಆತ್ಮಗಳೇನಿದಾವೆ ಶೀತಲ, ಶಾಂತಿ. ತನ್ನ ಆತ್ಮನ ಶಾಂತಿ ಆ ಬುದ್ಧನ ಕಣ್ಣುಗಳಲ್ಲಿ ಏನಾಯಿತು, ಸಾಕ್ಷಾತ್ಕಾರ ಆಗಿಬಿಡ್ತು. ಅವ ಏನಾದ, ಶಾಂತ. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, वह इस देह को कोई किस भी वृत्ति वाला आपके सामने आएंगे, वह इस देह को न देख आपके चमकते हुए इस बल्ब को देखेंगे. ನೀವು ಶ್ರೇಷ್ಠ ಆತ್ಮಗಳು ಆದ್ರಿ ಅಂತಂದರೆ ಯಾರೂ ಕೂಡ ನಿಮ್ಮ ದೇಹವನ್ನು ನೋಡೋದಿಲ್ಲ. ಅವ್ರು ಏನು ನೋಡ್ತಾರೆ, ಕೇವಲ ನಿಮ್ಮ ಕಣ್ಣುಗಳನ್ನು ನೋಡ್ತಾರೆ. ಅದಕ್ಕೆ ಅಕ್ಕ ಮಹಾದೇವಿನಲ್ಲಿ ತೋರಿಸ್ತಾರೆ. ಅಕ್ಕ ಮಹಾದೇವಿ ಹೆಂಗಿದ್ಲು, ನಗ್ನ ಇದ್ಲು. ಅವ್ರಿಗೇನು ಕಾಣಿಸ್ತು, ಏನೂ ಕಾಣಿಸ್ತಿಲ್ಲ. ದೇಹ ಕಂಪ್ಲೀಟ್ ಕರಿ ಕಾಣಿಸ್ತು ಅವ್ರಿಗೆ, ಆದರೆ ಮುಖದ ಹೊಳಪು ಕಾಣಿಸ್ತಿಲ್ಲ. ಅದನ್ನೇ ಏನು ಮಾಡ್ತಾರೆ, ಕೂದಲು ಕಾಣಿಸೋದು ಅಂತದ ಏನಾರ ಹೇಳ್ತಾರೆ. ಅದನ್ನು ಹೇಳ್ತಾರೆ. ನಾನಾತ್ಮ ಸ್ವಚ್ಛವಾಗಿದ್ದರೆ, ನಾನಾತ್ಮ ಕ್ಲಿಯರ್ ಆಗಿದ್ದರೆ, ನಾನಾತ್ಮ ಪ್ರಕಾಶಮಾನವಾಗಿದ್ದರೆ ನನ್ನ ದೇಹ ಅವ್ರಿಗೆ ಕಾಣಿಸೋದೇ ಇಲ್ಲ ಅಂತಾರೆ ಬಾಬಾ. ಏನು ನೋಡ್ತಾರೆ ಅವರು, ನಾನು ಆತ್ಮನ ಪ್ರಕಾಶನೇ ಕಾಣಿಸ್ತದೆ. जो बहुत तेज लाइट होती है और उसको जब देखने लगते हैं तो दूसरी सारी चीज़ छिप जाती है. ನೋಡ್ರಿ ಬಾಬಾ ಹೇಳ್ತಾರೆ, ಯಾರು ಬಹಳಷ್ಟು ತೀವ್ರ ಪ್ರಕಾಶದಲ್ಲಿರ್ತದೋ ಆತ್ಮ, ಅವ್ರು ಉಸ್ಕೋ ಜಬ್ ದೇಖ್ನೆ ಲಗ್ತೆ ಹೇ, ಯಾವಾಗ ಆತ್ಮನ ನೋಡೋಕ್ಕೆ ಶುರು ಮಾಡ್ತಾರೋ ಏನು ಕಾಣಿಸೋದೇ ಇಲ್ಲ. ಎಲ್ಲವೂ ಆ ಪ್ರಕಾಶದಲ್ಲಿ ಏನಾಗ್ಬಿಡ್ತದೆ, ಮುಳುಗೋಗ್ಬಿಡ್ತದೆ. ಅದಕ್ಕೇನು ಹೇಳ್ತಾರೆ, ಫರಿಸ್ತಾ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಸಭಿ ಕಿ ಲೈಟ್ ತೇಜ್ ಹೋಗಿ ಉतना ही उन्हों को आपकी देह देखते हुए भी नहीं देखने आएगी. ಅವ್ರಿಗೆ ದೇಹ ಕಾಣಿಸೋದೇ ಇಲ್ಲ. जब देह को देखेंगे ही नहीं
तो तमोगुणी दृष्टि और वृत्ति स्वतः ही खत्म हो जाएगी. ನಮ್ಮ ದೇಹ ಅವ್ರಿಗೆ ಕಾಣಿಸ್ಲಿಲ್ಲ ಅಂತಂದರೆ ಕೆಟ್ಟ ದೃಷ್ಟಿನೇ ಏನಾಗ್ಬಿಡ್ತದೆ, ಸಮಾಪ್ತಿ ಆಗಿಬಿಡ್ತದೆ. ಅವರ ದೃಷ್ಟಿನೇ ಏನಾಗ್ತದೆ, ಸತೋಗುಣಿ ಆಗ್ತದೆ. ಯಹ ಪರೀಕ್ಷಾಯ ಆನಿ ಹೇ. ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಈ ಪರೀಕ್ಷೆ ಶುರು ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಭಿ ಪ್ರಕಾರ ಕಿ ಪರಿಸ್ಥಿತಿಯ ಪಾಸ್ ಕರ್ನಿ ಹೇ. ಎಲ್ಲ ಪ್ರಕಾರದ ಪರಿಸ್ಥಿತಿಗಳನ್ನು ನಾವೇನು ಮಾಡಬೇಕಾಗ್ತದೆ, ಪಾಸ್ ಆಗಬೇಕಾಗ್ತದೆ. यह जो ग्रुप है इन्होंका हसी में एक नाम रखा है. ಬಾಬಾ ಹೇಳ್ತಾರೆ ಈ ಗ್ರೂಪನ್ನು ಬಾಬಾ ಒಂದು ಹೆಸರಿಟ್ಟಿದ್ದಾರೆ. ಏನು? ಆಜ್ ವತನ್ ಮೇ ಚಿಟ್ ಚಾಟ್ ಚಲ್ ರಹಿ ಥಿ ಇಸಿ ಬಾತ್ ಪರ್. ಇವತ್ತು ವತನದಲ್ಲಿ ಚಿಟ್ ಚಾಟ್ ಮಾಡೋದಂತಂದರೆ ಇವರು ಕಳಿಸೋದು ಅವರು ಕಳಿಸೋದು ಅಂತ ಹೇಳ್ತೀವಲ್ಲ, ಚಾಟಿಂಗ್ ಅಂತ ಹೇಳ್ತೀವಲ್ಲ, ನಡೀತಾ ಇತ್ತು. ಎದ್ರ ಮೇಲೆ? ಇದ್ರ ಮೇಲೆ. कोई ने हंसी में कहा था बड़ी बहनें हमारे हेड से तो फिर हम लोग टांगे हैं. ಯಾರೋ ಹೇಳಿದ್ರಂತೆ ತಮಾಷೆಯಾಗಿ, ಹಸಿ, ಈ ಬೆಹೆನ್ನು ನಮ್ದೇನಿದ್ದಾರೆ, ಹೆಡ್ ಇದ್ದಾರೆ, ನಾವೆಲ್ಲ ಏನಿದೆ ಇದು ಇವ್ರದ್ದು ತಂಗೆ ಅಂತ ಹೇಳ್ತಾರೆ ಬಾಬಾ, ಟಾಂಗೆ. तो बाप दादा ने फिर नाम रखा है इन्होंके बड़े तो हैं हेड्स. ಬಾಬಾ ಹೆಸರಿಟ್ಟರು, ಇವರಂತೂ ದೊಡ್ಡವರು. ಲೇಕಿನ್ ಯಹ ಹ್ಯಾಂಡಲ್ ಹೇ. ಹೆಡ್ಸ್ ಅಂತಂದರೆ ಗಾಡಿ ಮುಂದೆ ಇದು ಇರ್ತದಲ್ಲ, ಫೋಕಸ್ ಲೈಟ್, ಹೆಡ್ಲೈಟ್. ನಾವೆಲ್ಲ ಏನು ಹ್ಯಾಂಡಲ್ ಅಂತೆ. ಅದಕ್ಕೆ ಹೇಳ್ತಾರೆ ಬಾಬಾ, ಮೋಟರ್ ಮೇ ಹ್ಯಾಂಡಲ್ ಬಿಗರ್ ಕಾಮ್ ಚಲ್ ನ ಸಕೆ. ಹ್ಯಾಂಡಲ್ ಇರಲಿಲ್ಲ ಅಂದರೆ ಗಾಡಿ ಮುಂದೆ ಹೋಗುತ್ತೇನು? ಬಾಬಾ ಹೇಳ್ತಾರೆ ಹ್ಯಾಂಡಲ್ ದ್ವಾರ ಹಿ ಮೋಟರ್ ಕೋ ಮೋಡ್ ಸಕ್ತೆ ಹೇ. ಹ್ಯಾಂಡಲ್ ಮುಖಾಂತರ ಗಾಡಿಯನ್ನು ಸೀದಾ ಓಡಿಸ್ಬೋದು, ಟರ್ನ್ ಮಾಡ್ಬೋದು, ಈ ಕಡೆ ಹೊಳಿಸ್ಬೋದಲ್ಲ. ಯಹ ಜೋ ಗ್ರೂಪ್ ಹೇ ಯಹ ಹೇ ಹ್ಯಾಂಡಲ್ಸ್. ಇನ್ಕೆ ಬಿನಾ ಹೆಡ್ಸ್ ಕುಚ್ ಭಿ ಕರ್ ನಹಿ ಸಕ್ತೆ. ಹೆಡ್ ಯಾರು? ಬಾಬಾ, ಶಿವ ಬಾಬಾ. ನಾವೆಲ್ಲ ಏನು ಹ್ಯಾಂಡಲ್ಲು. ಅದಕ್ಕೆ ಹೇಳ್ತೀರಿ ಬಾಬಾ, ನಿಮ್ಮನ್ನು ಬಿಟ್ಟರೆ ನನಗೇನು ಮಾಡೋಕ್ಕಾಗೋದಿಲ್ಲ. ಜೋ ಭಿ ಆತೆ ಹೇ ಉನ್ಕೋ ಪೆಹಲೆ ಪೆಹಲೆ ಹ್ಯಾಂಡಲ್ ಕರ್ನೆ ವಾಲೆ ಯಹ ಹ್ಯಾಂಡಲ್ ಹೇ. ಬಹನ್ ಯಾರು? ದೊಡ್ಡ ಹ್ಯಾಂಡಲ್. ನಾವ್ಯಾರು? ಅವ್ರ ಹ್ಯಾಂಡಲ್ ಒಳಗೆ ನಾವು ಹ್ಯಾಂಡಲ್. तो आप लोगों के ऊपर इतनी जिम्मेवारी है. ಬಾಬಾ ಹೇಳ್ತಾರೆ, ಬಂದು ಕೂತು ಯೋಗ ಮಾಡೋದಲ್ಲ ಅಂತಾರೆ ಬಾಬಾ. ನಿಮ್ಮೆಲ್ಲರ ಮೇಲೆ ಬಹಳಷ್ಟು ಜವಾಬ್ದಾರಿ ಇದೆ. ಹ್ಯಾಂಡಲ್ ಅಂತಂದ್ರೆ ಏನು? ಹೊರಗಿನ ಆತ್ಮಗಳೆಲ್ಲ ತಪ್ಪು ದಾರಿಯಲ್ಲಿ ಹೋಗ್ತಿದ್ರೆ ಅವ್ರನ್ನ ಹಿಡ್ಕೊಂಡು ಏನು ಮಾಡಿ ಹೊಳಿಸ್ಬೇಕಲ್ಲ ಈ ಕಡೆ ಸರಿಯಾದ ದಾರಿಗೆ. बाबा ಹೇಳ್ತಾರೆ, अगर आप हैंडल ठीक नहीं तो सर्विस की हैंडलिंग भी ठीक नहीं होगी. ನೀವು ಹ್ಯಾಂಡಲ್ ಆಗಿ ಸರಿಯಾಗಿ ಸೇವೆ ಮಾಡಲಿಲ್ಲ ಅಂದರೆ ಸೇವೆನೂ ಸರಿಯಾಗೋದಿಲ್ಲ ಅಂತಾರೆ ಬಾಬಾ. ಲೇಕಿನ್ यह सिर्फ देखना हैंडल तो है लेकिन हेड्स को कभी हैंडल नहीं करना. ಬಾಬಾ ಹೇಳ್ತಾರೆ, ಆದರೆ ಕೇವಲ ಹ್ಯಾಂಡಲ್ ಆಗಿ ಹೆಡ್ಸ್ಕೋ ಕಭಿ ಹ್ಯಾಂಡಲ್ ನಹಿ ಕರ್ನಾ. ನೀವು ಹ್ಯಾಂಡಲ್ಸ್ ಅಷ್ಟೇ, ಹೆಡ್ಡನ್ನೇ ನಾವು ಹ್ಯಾಂಡಲ್ ಮಾಡೋದಲ್ಲ. ಅರ್ಥ ಆಯ್ತು ಬಾಬಾ ಹೇಳಿದ್ದು? ನಾವು ಹ್ಯಾಂಡಲ್ ಅಷ್ಟೇ ಆಗಬೇಕು. ಹ್ಯಾಂಡಲ್ ಆಗೋದಂದರೆ ಅವ್ರು ಹೆಂಗೆ ಹೋಗಂತಾರೆ ಹಂಗೆ ಹೋಗಬೇಕು, ಅದನ್ನೇ ನಾವು ಹ್ಯಾಂಡಲ್ ಮಾಡಬಾರ್ದು. ಇಲ್ಲಿ ಯಾರು ದೊಡ್ಡವ್ರು ಕೂತಿರ್ತಾರಲ್ಲ ಅವ್ರದ್ದೇ ನಾವು ಆಟ ಆಡಿಸ್ಬಾರ್ದು. ಅವ್ರು ಹೇಳ್ದಂಗೆ ಇಲ್ಲಿ ಎಲ್ಲ ಭಾಳ ಅರ್ಥ ಬರ್ತಿದ್ರಾಗ. ಮತ್ತು ಬಾಬಾಗೂ ಏನು ಹೇಳ್ತೀವಿ ನಾವು? ಬಾಬಾ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ತಿರ್ತೀವಿ ನಾವೇ ಕೂತ್ಕೊಂಡು. ಬಾಬಾ ಹೇಳ್ದಂಗೆ ನಾವು ಮಾಡಬೇಕು, ನಾವು ಹೇಳ್ದಂಗೆ ಬಾಬಾ ಮಾಡಬೇಕು. ಮತ್ತು ಈಗ ನಾವೇನು ಮಾಡಾಕತ್ತೀವಿ? ಬಾಬಾ ಅದು ನಮಗೆ ಅದು ಬೇಕು ಇದು ಬೇಕು ಅಂತಂದ್ರೆ ಏನರ್ಥ? ಬಾಬಾ ಹಿಂಗೆ ಮಾಡು ಅಂತ ಹೇಳ್ದಂಗೆ. ಈ ನಮ್ಮ ಮನೆಯೊಳಗೆ ಸಣ್ಣ ಹುಡುಗರು ಹಿಂಗೆ ನನಗೆ ಹೇಳ್ತೀನಿ ನೀನು, ನನಗೆ ಹಿಂಗೆ ಮಾಡಂತ ಹೇಳ್ತೀನಿ ನೀ ಅಂತೀವಲ್ಲ ನಾವು, ಹಂಗೆ ಬಾಬಾನೂ ಅದೇ. ಹ್ಯಾಂಡಲ್ ಎಷ್ಟು ಚಂದ ಹೇಳ್ತಾರೆ ಬಾಬಾ, हेड को कभी हैंडल नहीं करना. हेड को हैंड बन कर रहे ना. बाप दादा के भी राइट हैंड है ना, लेफ्ट हैंड भी है. ಬಾಬಾಗೆ ರೈಟ್ ಹ್ಯಾಂಡ್ ಇದ್ದಾರೆ, ಲೆಫ್ಟ್ ಹ್ಯಾಂಡ್ ಇದ್ದಾರೆ. ರೈಟ್ ಹ್ಯಾಂಡ್ को फुल पावर होती है.
ಬಾಬಾಗೆ ಯಾರು ರೈಟ್ ಹ್ಯಾಂಡ್ ಇರ್ತಾರೋ ಅವ್ರಿಗೆ ಫುಲ್ ಪವರ್ ಇರ್ತದೆ. ಲೇಕಿನ್ ಹೋತಾ ಹ್ಯಾಂಡ್ ಹೇ, हेड नहीं होता. हैंडल तो है ना, लेकिन कैसे हैंडल करना है और कैसे बाप दादा के ರೈಟ್ ಹ್ಯಾಂಡ್ बनना है. ಹ್ಯಾಂಡಲ್ ಮಾಡೋದು ಅಂದ್ರೇನು, ಎಲ್ಲರನ್ನ ಪಾಲನೆ ಮಾಡೋದು, ಸರಿಯಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ कैसे हैंडल करना है और कैसे बाप दादा के ರೈಟ್ ಹ್ಯಾಂಡ್ बने, इसके लिए यहाँ आए हो. ಮಧುಬನ್ಗೆ ಯಾಕೆ ಬಂದಿದ್ದೀರಿ ನೀವಿಲ್ಲೇ? ಎಲ್ಲರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ನಾನು ಬಾಬಾಗೆ ರೈಟ್ ಹ್ಯಾಂಡ್ ಹೆಂಗೆ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳೋಕೆ ಇಲ್ಲಿ ಬಂದಿದ್ದೀರಾ. यह ग्रुप ऐसा है जो एक एक कमाल कर सकते हैं. ಗ್ರೂಪ್ ಹೆಂಗಿದೆ ಅಂತಂದರೆ ಏನು ಬೇಕಾದನ್ನು ನಾವು ಮಾಡಿ ತೋರಿಸುವಂಥ ಕೆಪಾಸಿಟಿ ಗ್ರೂಪಿಗಿರ್ತದೆ. सर्विस को सफलता के रूप में ला सकते हैं. सर्विस में सफलता लाने के लिए दो बातें ध्यान में रखनी है. ಯಾವುದೇ ಸೇವೆ ಇರಲಿ ಅದು ಸಫಲತೆ ಆಗಬೇಕು ಅಂತಂದರೆ ಎರಡು ಮಾತುಗಳು ನೆನಪಿರಬೇಕು. ಏನು? सर्व बातों में सहयोगी तो हो, लेकिन सर्विस में सफलता लाने के निमित्त विशेष यह ग्रुप है. इसके लिए दो बातें विशेष ध्यान में रखना है कि निशाना पूरा और दूसरा नशा भी पूरा होना. ನಿಶಾನ ಪೂರ್ತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ನಿಶಾನ ಏನಿರಬೇಕು? ಪೂರ್ತಿ ಇರಬೇಕು. बाबा ಹೇಳ್ತಾರೆ, जब निशाना ठीक होता है तो एक एक धक से किसको मर्जीवा बना सकते हो. ಬಾಬಾ ಹೇಳ್ತಾರೆ, ಗುರಿ ತೀಕ್ಷ್ಣವಾಗಿತ್ತು ಅಂತಂದರೆ ಒಂದೇ ಏಟಿಗೆ ಅವರನ್ನು ಏನು ಮಾಡ್ಬೋದು, ನೀವು ಮರ್ಜೀವ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. जो निशाने बाज होते हैं वह एक ही गोली से ठीक निशाना करते हैं. ಗೋಳಿ ಹೊಡಿತಾರಲ್ಲ, ಬಂದೂಕ್ ಹೊಡಿಬೇಕು ಅಂತಂದ್ರೆ ಏನು ಬೇಕು ಅವ್ರಿಗೆ? ನಿಶಾನ ಕರೆಕ್ಟಾಗಿರಬೇಕು. ದೃಷ್ಟಿಯ ನಿಶಾನೆ ಕರೆಕ್ಟಾಗಿದ್ರಷ್ಟೇ ಗೋಲಿ ಹೊಡೆಯೋಕ್ಕಾಗುತ್ತೆ ಅಂತಾರೆ ಬಾಬಾ. जिनको निशाना नहीं आता उनको 3-4 ಬಾರಿ ಗೋಲಿ ಚಲಾನಿ ಪಡ್ತಿ है. ನಿಶಾನೆ ಸರಿಯಾಗಿಲ್ಲ ಅಂದರೆ ಏನು ಮಾಡಬೇಕಾಗ್ತದೆ? 3-4 ಸರ್ತಿ ಗೋಲಿ ಹೊಡಿಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, अगर अपनी स्थिति का भी निशाना और दूसरे की सर्विस करने का भी निशाना ठीक होगा और साथ साथ नशा भी सदैव एक रस रहता होगा तो सर्विस में सफलता ಏನಾಗ್ತದೆ? ಶ್ರೇಷ್ಠ ಆಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, कभी नशा उतर लाता कभी निशाना छूट जाता, यह दोनों बातें ठीक होनी चाहिए. ಅದಕ್ಕೆ ಬಾಬಾ ಹೇಳ್ತಾರೆ, ನಿಶಾನ ಮತ್ತು ನಶಾ ಎರಡು ಸರಿಯಾಗಿರಬೇಕು. ಈಗ ನಿಶಾನ ನಿಶಾನೆ ಇಡಬೇಕು ಅಂತಂದರೆ ಒಳಗಡೆ ನಶೆನೂ ಇರಬೇಕು. ಹೊಡಿಲೇಬೇಕು ಅಂತ ಒಳಗಡೆ ನಶೆ ಇದ್ರಷ್ಟೇ ನಿಶಾನ ಏನಾಗ್ತದೆ? ಕರೆಕ್ಟಾಗಿ ಹೋಗ್ತದೆ. ಒಳಗಡೆ ಅರ್ಮನ್ಸ್ ಇತ್ತು ಅಂತಂದರೆ ನಿಶಾನ ಕರೆಕ್ಟಾಗಿ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಸರ್ವಿಸೇಬಲ್ तो हो लेकिन सर्विस में अब क्या विशेषता लानी है. ಎಲ್ಲರೂ ಸರ್ವಿಸೇಬಲ್ ಇದ್ದೀರಾ, ಆದರೆ ಅದರಲ್ಲಿ ಏನು ವಿಶೇಷತೆ ತಗೊಂಡು ಬರಬೇಕು. सर्विसेबल उनको कहा जाता है जिनका 1 सेकेंड और 1 संकल्प भी बिना सर्विस के न जाए, हर सेकेंड सर्विस के प्रति हो, चाहे अपनी सर्विस चाहे दूसरों की सर्विस. सर्विस ಅಂದರೆ ಏನು? ಇದನ್ನು ಸ್ವಲ್ಪ ಸ್ಪಷ್ಟ ಆಗಬೇಕಾಗಿತ್ತು. ಸೇವೆ ಮಾಡೋದಂತಂದ್ರೇನು? ಯಾವಾಗಲೂ ಕಾರ್ಯಕ್ರಮ ಇರ್ತವೆ, ಅವಾಗ ಸೇವೆ ಅಂತ ಅಷ್ಟೇ ತಿಳ್ಕೊಂಡಿರೋಣ. ಹಂಗಿಲ್ಲ. ಸೇವೆ ಅಂದರೆ ಕ್ಷಣಕ್ಕೂ ನಮ್ಮದು ಸೇವೆ ಇರ್ತದೆ. ಕ್ಷಣಕ್ಕೂ ಸೇವೆ. ನಮ್ಮದು ಚಲನ ಏನಿರ್ತಾವಲ್ಲ ಅದರಿಂದಲೂ ಏನಾಗ್ತಿರ್ತದೆ? ಸೇವೆ ಆಗ್ತಿರ್ತದೆ. ಅದಕ್ಕೇನು ಹೇಳ್ತಾರೆ ಬಾಬಾ? ಸರ್ವೀಸ್. ಬಾಬಾ ಹೇಳ್ತಾರೆ,
ಅದು ಬೇರೆಯವರ ಪ್ರತಿ ಸರ್ವಿಸ್ ಆಗಿರ್ಬೋದು, ನನ್ನ ಪ್ರತಿ ಸರ್ವಿಸ್ ಆಗಿರ್ಬೋದು. तो समय और संकल्प सर्विस के बिगर नहीं जाना चाहिए. ನಮ್ಮದು ಒಂದು ಸಂಕಲ್ಪನೂ ಒಂದು ಕ್ಷಣನೂ ಕೂಡ ಸೇವೆ ಇಲ್ಲದೆ ನಾವು ಇರೋ ಹಾಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಫರ್ಮಾನ್ ಬರ್ದಾರ್ ಕಾ ಅರ್ಥ ಹಿ ಹೇ ಫರ್ಮಾನ್ ಪರ್ ಚಲನಾ. ಆಜ್ಞಾಕಾರಕ ಅಂತಂದ್ರೇನು? ಬಾಬಾ ಏನು ಹೇಳ್ತಾರೋ, ಏನು ಶ್ರೀಮತ ಕೊಡ್ತಾರೋ ಅದಕ್ಕನುಸಾರವಾಗಿ ನಡೆದು ಅಂತ ಹೇಳ್ತಾರೆ ಬಾಬಾ. अच्छा सब फिर समाप्ति के दिन सभी के मस्तक के बल्ब कितने पावर के हैं वह देखेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಾಪ್ತಿಯ ದಿನದಂದು ನೀವು ಆತ್ಮಗಳ ಬಲ್ಬು ಎಷ್ಟು ಪ್ರಕಾಶಮಾನವಾಗಿ ಹೊಳಿತದೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾರೆ ಬಾಬಾ. और पावरफुल होंगे तो माया उस पावर के आगे आने का साहस भी नहीं रखेगी. ಯಾವ ಆತ್ಮನ ಬಲ್ಬ ಬಹಳಷ್ಟು ಪ್ರಕಾಶಮಾನವಾಗಿ ಹೊಳಿತದೋ ಮಾಯೆ ಬರ್ತಿದ್ರು ಕೂಡ ಅದಕ್ಕೆ ಬರೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಾಹಸನೇ ಮಾಡೋದಿಲ್ಲ. ಜಿತನಾ ಬಲ್ಬ್ ಕಿ ಪಾವರ್ ಹೋತಿ ಹೇ ಉತನಾ ಸಾಮ್ನಾ ಕೋಯಿ ನಹಿ ಕರ್ ಸಕ್ತಾ. ಬಾಬಾ ಹೇಳ್ತಾರೆ, ಯಾರ್ದು ಬಲ್ಬ್ ಬಹಳಷ್ಟು ಪವರ್ಫುಲ್ ಇರ್ತದೋ ಅವ್ರ ಎದುರುಗಡೆ ಯಾರೂ ಬರಲಿಕ್ಕಾಗೋದಿಲ್ಲ. ಐಸಿ ಪವರ್ಫುಲ್ ಸ್ಥಿತಿ ದೇಖೆಂಗೆ. ಸರ್ವಿಸೇಬಲ್ ಹೋ ಅಬ್ ಪವರ್ಫುಲ್ ಬನೋ. ಎಲ್ಲರೂ ಏನಾಗಿದ್ದೀರಾ? ಸರ್ವಿಸೇಬಲ್ ಇದ್ದೀರಾ, ಸೇವೆ ಸರಿಯಾಗಿ ಮಾಡ್ತೀರಾ. ಈಗೇನು ಮಾಡಬೇಕು ನೀವು? ಪಾವರ್ಫುಲ್, ಏಕ್ದಮ್ ಪಾವರ್ಫುಲ್. ಆ್ಯಕ್ಟಿವ್ ಹೋ ಲೇಕಿನ್ एक्यूरेट ಬನೋ. ಆ್ಯಕ್ಟಿವ್ ಆಗಿದ್ದೀರಾ ಆದರೆ एक्यूरेट ಬೇಕು ಅಂತಾರೆ ಬಾಬಾ. तो इस ग्रुप को विशेष छाप कौन सा लगन है? ಹಾಗಾದರೆ ಈ ಗ್ರೂಪಿನ ವಿಶೇಷ ಸಿಕ್ಕ ಯಾವುದು ಅಂತ ಕೇಳ್ತಾರೆ ಬಾಬಾ. एक्यूरेट ಅಂದರೆ 4 ಗಂಟೆಗೆ ಅಮೃತ ವೇಳೆದಾಗ ಇಲ್ಲಿ ಬಂದು ಕೂಡಬೇಕು ಅಂದರೆ 4 ಗಂಟೆಗೆ ಬಂದು ಕೂಡೋದು. 5 ನಿಮಿಷ ಹೆಚ್ಚು ಕಡಿಮೆ ಆಗ್ತೈತಿ ಅಂದರೆ ಇಲ್ಲ, ಅದಕ್ಕೆ एक्यूरेट. ಇವತ್ತು ಮುರಳಿ ಕೇಳಲೇಬೇಕು ಅಂದರೆ ಕೇಳಲೇಬೇಕು, ಬರಲೇಬೇಕು ಅಂದರೆ ಬರಲೇಬೇಕು, ಅದನ್ನು ಹೇಳ್ತಾರೆ ಬಾಬಾ. ಹಾಗೆ एक्यूरेट ಬೇಕು. ಬಾಬಾ ಹೇಳ್ತಾರೆ, ಆ ಛಾಪ್ ಬೇಕು. कोई भी बात में सदैव एक्यूरेट. ಯಾವ ಮಾತಿನಲ್ಲಿನೂ ಕೂಡ ಏನು ಹಗರು ತಗೊಳ್ಳೋಂಗಿಲ್ಲ. ಎಲ್ಲವೂ ಏನಿರಬೇಕು? एक्यूरेट ಅಂದರೆ एक्यूरेट. ಚಾಹೆ ಮನಸ್ಸಿನಲ್ಲಿ ಸಾಧಾರಣ ಸಂಕಲ್ಪಗಳು ಬರಂಗಿಲ್ಲ ಅಂದರೆ ಬರಂಗಿಲ್ಲ ಅಷ್ಟೇ. ಚಾಹೆ ವಾಚ, ಮಾತುಗಳು ಕೂಡ ಏನಿರಬಾರ್ದು? ಸಾಧಾರಣ ಇರಬೇಕು. ಏನಿರಬೇಕಂತ ಹೇಳ್ತಾರೆ ಬಾಬಾ. ಒಂದು ಮಾತಾಡಿದ್ರು ಅದು ಏನಿರಬೇಕು? ರತ್ನ ಇರಬೇಕು, ಬಾಬಾನ ಮಾತೇ ಆಗಿರಬೇಕು. ಚಾಹೆ ಕರ್ಮಣ ತೀನೋ ಮೇ एक्यूरेट